ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರೀಯ ವಲಯ ಘಟಕ 7ರ ವತಿಯಿಂದ ಕೆಂಪೇಗೌಡ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮಣಗೌಡ ನೇತೃತ್ವದಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಹಾನಗರ ಸಾರಿಗೆ ಸಂಸ್ಥೆ ಘಟಕ 7ರಲ್ಲಿ ಸಂಪೂರ್ಣ ಹಬ್ಬದ ವಾತಾವರಣ ಕಂಡುಬಂದು ಘಟಕ 7ರ ಅಧಿಕಾರಿ ವರ್ಗ, ಸಿಬ್ಬಂದಿ ವರ್ಗ ಪಾಲ್ಗೊಂಡು ಮೊದಲಿಗೆ ಘಟಕ 7ರ ಆಲಯದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಶ್ರೀ ವಿನಾಯಕ ಸ್ವಾಮಿಗೆ ಪೂಜೆ ನೆರವೇರಿಸಿ ನಂತರ ಬೃಹತ್ ಕೆಂಪೇಗೌಡರ ಪ್ರತಿಮೆ ಅನಾವರಣಗೊಳಿಸಿ ಪೂಜೆ ನೆರವೇರಿಸಿ ಪುಷ್ಪಾರ್ಚನೆ ಅರ್ಪಿಸಿದರು. ಕಾರ್ಯಕ್ರಮದಲ್ಲಿ ಕೇಂದ್ರೀಯ ವಲಯ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಾದ ಶ್ರೀ ಎಂ ಜಗದೀಶ್, ಸಂಚಲನಾಧಿಕಾರಿಗಳಾದ ಶ್ರೀಮತಿ ಶ್ಯಾಮಲಾ ಮದ್ದೋಡಿ, ತಾಂತ್ರಿಕ ಶಿಲ್ಪಿಗಳು ಶ್ರೀ ವಿಲ್ಸನ್ ಲೋಬೋ, ಚಲನಚಿತ್ರ ನಟರಾದ ಮೈಕೋ ನಾಗರಾಜ್, ಚಲನಚಿತ್ರ ನಟರು, ಸಂಭಾಷಣೆಕಾರರಾದ ಮಾಸ್ತಿ ಸೇರಿದಂತೆ ಮತ್ತಿತರ ಅಧಿಕಾರಿ ವರ್ಗದವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿದರು. ಘಟಕ 7ರ ವ್ಯವಸ್ಥಾಪಕರಾದ ಶ್ರೀ ಭೀಮ್ಕುಮಾರ್ ಹೆಚ್ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅನುಭವಿ ಮತ್ತು ಉತ್ತಮ ಓಲಾ ಚಾಲಕರಿಗೆ ಹಾಗೂ ನಿವೃತ್ತ ಚಾಲಕರಿಗೆ ಅಧಿಕಾರಿ ವರ್ಗದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಹಿಳಾ ಸಿಬ್ಬಂದಿ ಸೇರಿದಂತೆ 100 ಜನ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರ ವರ್ಗ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕರೋಕೆ ಗೀತಗಾಯನ ಏರ್ಪಡಿಸಲಾಗಿತ್ತು. ಆಗಮಿಸಿದ ಪ್ರತಿಯೊಬ್ಬರಿಗೂ ರುಚಿಕರ ಭರ್ಜರಿ ಭೋಜನ ವ್ಯವಸ್ಥೆ ಮಾಡಲಾಗಿದ್ದು, ಒಟ್ಟಾರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರೀಯ ವಲಯ ಘಟಕ 7ರಲ್ಲಿ ಶ್ರೀ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವವನ್ನು ನಾಡಹಬ್ಬದ ರೀತಿಯಲ್ಲಿ ಆಚರಿಸಿ ಸಂಭ್ರಮಿಸಲಾಯಿತು. ನಾವು ನಾಡಪ್ರಭು ಕೆಂಪೇಗೌಡರ ಜಯಂತಿ ಮಾಡ್ತೀವಿ ಅಂತಂದರೆ ನಿಜವಾಗೂ ನಮಗೆಲ್ಲ ಹಬ್ಬದ ದಿನ, ಸಂಭ್ರಮದ ದಿನ. ಯಾಕಂತಂದರೆ ನಾವು ನೆಲೆ ಕಟ್ಟಿರೋದೇ ಬೆಂಗಳೂರು. ಈ ಬೆಂಗಳೂರನ್ನ ಕಟ್ಟಿರತಕ್ಕಂಥವ್ರು ನಾಡಪ್ರಭು ಕೆಂಪೇಗೌಡರ ಒಂದು ಜಯಂತ್ಯೋತ್ಸವ ಆಚರಣೆ ಮಾಡ್ತಿದ್ದೀವಿ ಅಂತಂದರೆ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ತಿಳ್ಕೊಬೋದು. ಆಗ್ತಾ ಇದ್ದೀವಿ. ಈಗ ಮನುಷ್ಯರಲ್ಲಿ ಎಲ್ಲರೂ ನಾವು ಬರ್ತೀವಿ, ನಮ್ಮ ಜನ್ಮದಿನದಿಂದ ನಾವು ಬರ್ತಡೇ ಆ ಥರ ಆಚರಿಸ್ಕೊಳ್ತಾ ಇದ್ದೀವಿ. ಆದರೆ ಈ ಕೆಲವರು ಪ್ರಪಂಚಕ್ಕೆ ಬರೋದೇ ವಿಶಿಷ್ಟ ಸಾಧನೆಗಾಗಿ, ವಿಶಿಷ್ಟ ಕಾರ್ಯಗಳಿಗೆ ಮಾಡಲಿಕ್ಕೆ ಬರ್ತಾರೆ. ಅದಕ್ಕಾಗಿ ಅವರ ಜೀವನವನ್ನು ಮೀಸಲಿಟ್ಟಿರ್ತಾರೆ. ಅಂಥವರು ಇತಿಹಾಸದ ಪುರಾಣದಲ್ಲಾಗಲಿ ಇಲ್ಲಾಗಲಿ ಆ ಚರಿತ್ರೆಯಲ್ಲಿ ಯಾವಾಗಲೂ ಅವರು ಶಾಶ್ವತವಾಗಿ ನೆಲೆಸಿರ್ತಾರೆ. ಅಂತಹ ಮಹಾನ್ ವ್ಯಕ್ತಿಗಳ ಜನ್ಮದಿನವನ್ನು ಜಯಂತಿ ಉತ್ಸವ ಅಂತ ಆಚರಿಸ್ತಾರೆ. ಯಾಕಂದರೆ ಅದು ಯಾವಾಗಲೂ ಅದು ಶಾಶ್ವತವಾಗಿರುತ್ತೆ. ಈ ಸೂರ್ಯಚಂದ್ರವರೆಗೂ ಮತ್ತೆ ವಿಶಿಷ್ಟವಾಗಿ ಕೆಂಪೇಗೌಡರ ಜನ್ಮದಿನವನ್ನು ಬೆಂಗಳೂರು ಎಲ್ಲಿವರೆಗಿರುತ್ತೆ, ಈ ಪ್ರಪಂಚ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ಜನ ನೆನೆಸ್ತಾರೆ. ಯಾಕಂದರೆ ಬದುಕಿ ಬಂದಿರೋದೇ ಏನಾದರೂ ಒಂದು ವಿಶಿಷ್ಟ ಕೆಲಸಗಳನ್ನ ಮಾಡಲಿಕ್ಕೆ ಅಂತ. ಯಾಕಂದರೆ ಬಂದಕಾಲದಿಂದ ಬೆಂಗಳೂರನ್ನ ಒಂದು ಸಾಮಾಜಿಕ ಅಧಿಕಾರಿಯಾಗಿ, ರಾಜಕೀಯ ಮುತ್ಸದ್ದಿಯಾಗಿ, ಶೈಕ್ಷಣಿಕ ಕ್ಷೇತ್ರದಲ್ಲಿರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು, ನೀರಾವರಿ ಕ್ಷೇತ್ರದಲ್ಲಿರ್ಬೋದು, ಪರಿಸರ ಕ್ಷೇತ್ರದಲ್ಲಿರ್ಬೋದು ತಮ್ಮ ಸಂಪೂರ್ಣ ಜೀವನವನ್ನು ಒಂದು ಅಲ್ಪಾಯುಷ್, ಯಾಕಂದರೆ ಕೇವಲ ಒಂದು 50-60 ವರ್ಷ ಬದುಕಿನಲ್ಲಿ ಅವರು ಈ ವಿಶ್ವವಿದ್ಯಾಲಯಕ್ಕೆ ನಡೆಸಿಕೊಳ್ಳುವಂಥ ಕೊಡುಗೆಗಳನ್ನ ಬೆಂಗಳೂರಿಗೆ ಕೊಟ್ಟಿದ್ದಾರೆ. ಅಂತಹ ಒಂದು ಮಹಾತ್ಮರ ದಿನವನ್ನು ಜಯಂತಿ ಉತ್ಸವವಾಗಿ ಎಂದು ಆಚರಿಸ್ತಾ ಇದ್ದೀವಿ. ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರಿಗೆ ನಮ್ಮ ಗೌರವ ಸಮರ್ಪಣೆಗಳನ್ನು ಮಾಡ್ತಾ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ತಾನೇ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ದೀಪೋತ್ಸವ ಏನಂದರೆ ಯಾವುದೇ ಫಂಕ್ಷನ್ನು ತುಂಬ ವಿಭಜನೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ತಮ್ಮೆಲ್ಲರಿಗೂ ಅಭಿನಂದನೆಗಳು ಅಂತ. ಈಗಿನ ದೀಪ 28ಕ್ಕೆ ಹೋಗಿದ್ದೆ, ಅಲ್ಲೂ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಫಸ್ಟ್ ಟೈಮ್ ಮಾಡಿದ್ದಾರೆ ಅವರು ಕೆಂಪೇಗೌಡ ಜಯಂತಿನ, ತುಂಬ ಚೆನ್ನಾಗಿ ಮಾಡಿದರು. ಆದರೆ ಇಷ್ಟು ಜನ ಸೇರ್ಸೋಕ್ಕಾಗಿಲ್ಲ, ಯಾಕಂದರೆ ಕರೆಕ್ಟಾಗಿ ಮಧ್ಯಾಹ್ನ ಇದೆ. ದೀಪೋತ್ಸವದಲ್ಲಿ ಏನೇ ಫಂಕ್ಷನ್ ನಡೆದಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲ ಕಡೆ ಹೆಸರು ಆಗಿದೆ. ಅದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಇದೇ ರೀತಿ ಒಂದು ಫಂಕ್ಷನ್ಗಳನ್ನ ಮಾಡಿ ಒಂಥರ ಟೀಮ್ ವರ್ಕ್. ಏನಕ್ಕೆ ಮಾಡ್ತೀವಿ ಫಂಕ್ಷನ್ ಅಂದರೆ, ಒಂದು ಕೆಂಪೇಗೌಡರ ಜಯಂತಿ, ನಾವು ಕೆಂಪೇಗೌಡರನ್ನ ಒಂದೇ ವರ್ಗದಕ್ಕೆ ಸೇರಿರ್ತೇವೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇವರೆಲ್ಲ ದೇಶವನ್ನು ಇಟ್ಕೊಂಡು ಅವರು ಸ್ವಂತ ಇದಕ್ಕೋಸ್ಕರ ಮಾಡಿಲ್ಲ. ಬೆಂಗಳೂರು ಇವತ್ತು ನಾವು ನಾಡಪ್ರಭು ಕೆಂಪೇಗೌಡರು ಯಾಕೆ ನೆನೆಸ್ತೀವಿ? ಇವತ್ತು ಬೆಂಗಳೂರು ನೀವು ನೋಡಿರ್ಬೋದು, ಹೊರಗಡೆಯಿಂದ ಯಾರೇ ಬೆಂಗಳೂರು ಬರ್ತಾರೆ, ಯಾರಾದ್ರೂ ಬಿಟ್ಟು ಹೋಗ್ತಾರಾ? ಇವತ್ತು ಬೆಂಗಳೂರಲ್ಲಿ ನಮ್ಮ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋಕ್ಕೆ
ಮುಖ್ಯವಾಗಿ ಹೊರಗಡೆಯಿಂದ ಯಾರು ಬರ್ತಾರೆ, ಯಾರು ಹೋಗೋಕ್ಕೆ ಇಷ್ಟಪಡಲ್ಲ. ಇಲ್ಲೇ ಅಪಾರ್ಟ್ಮೆಂಟ್ ತಗೊಳ್ತಾರೆ, ಇಲ್ಲೇ ನೋಡ್ತಾರೆ. ಈ ಪರಿಸರ ಹಂಗಿದೆ. ಈ ಪರಿಸರ, ಬೆಂಗಳೂರು ಪರಿಸರ ಇಷ್ಟು ಚೆನ್ನಾಗಿದೆ ಅನ್ನೋ ಕೇಳಬೇಕಾದ್ರೆ ಅದಕ್ಕೆ ಕೆಂಪೇಗೌಡರೇ ಕಾರಣ ಅಂತ ಹೇಳ್ಬೋದು. ಯಾಕಂದರೆ ಅವರು ಕೆಂಪೇಗೌಡರು ಆವಾಗಲೇ ಒಂದು ಈ ಥರ ಬೆಂಗಳೂರು ಬೆಳಿಬೋದಂತ ಆವಾಗಲೇ ಅವರ ಒಂದು ಯೋಚನೆ ಮಾಡಿದ್ರು. ಯಾಕಂದರೆ ಅಷ್ಟು ಕೆರೆ ಕಟ್ಟೆಗಳನ್ನ ಕಟ್ಟಿಸಿದ್ರು. ಇವತ್ತು ನಾವು ಕೆರೆಗಳನ್ನ ನೋಡೋಕ್ಕೆ ಆಗಲ್ಲ, ನೋಡ್ತಾರೆ ಹೆಚ್ಚು ಕಡಿಮೆ ಒಂದು ಕಾಲುವಾಗ ಕೆರೆಗಳನ್ನ ಉಳಿಸ್ಕೊಂಡಿಲ್ಲ ನಾವು. ಆದರೂ ಕೂಡ ಇವತ್ತು ಬೆಂಗಳೂರು ಪರಿಸರ ಚೆನ್ನಾಗಿದೆ ಅಂದರೆ ಅವರು ಆವಾಗ ಕಟ್ಟಿದ ಕೆರೆಗಳು, ಯಾವತ್ತು ನೀರಿನ ಸೌಲಭ್ಯ, ಒಂದು ಪಟ್ಟಣ ಒಂದು ಯಾವುದೇ ಆಗಲಿ ಒಂದು ಅರ್ಬನೈಸೇಷನ್ ಆದಾಗ ಮೇನ್ ಜನರಿಗೆ ಪ್ರಾಬ್ಲಮ್ ಏನಂದರೆ ಒಂದು ನೀರು ಮತ್ತು ಒಂದು ಗಾರ್ಬೇಜು. ಬೆಂಗಳೂರಲ್ಲಿ ಎರಡೇ ಪ್ರಾಬ್ಲಮ್ ಇರೋದು. ಇವತ್ತು ಕೂಡ ನಾವು ನೀರಿನ ಅಭಾವ ಇದೆ, ಯಾವಾಗ ಬೇಸಿಗೆಯಲ್ಲಿ ಬರುತ್ತೆ. ಆದರೂ ಕೂಡ ನಾವು ಮ್ಯಾನೇಜ್ ಮಾಡೋಕ್ಕೆ ಕಾರಣ ಅಂದರೆ ನಮ್ಮಲ್ಲಿ ಇನ್ನೂ ಕೆರೆಗಳು ಉಳಿದಿದ್ದಾವೆ. ಅದಕ್ಕೆ ಇವತ್ತು ಗೌರ್ಮೆಂಟ್ ಯಾಕೆ ಯೋಚನೆ ಮಾಡಿದ್ರು, ಕೆರೆಗಳ ಬಗ್ಗೆ ಮೊದಲು ಯೋಚನೆ ಮಾಡ್ತಾ ಇರಲಿಲ್ಲ. ಇವತ್ತು ನೀರು ಬೇಕು, ಮುಂದೆ ಜೀವನ ಅಂದರೆ ಚೆನ್ನಾಗಿರಬೇಕು, ಇಲ್ಲಿ ಯಾವುದೇ ತೊಂದರೆ ಆಗಬಾರ್ದಂದರೆ ಇವತ್ತು ನೀರಿಗೋಸ್ಕರ ಸಾಕಷ್ಟು ಯೋಜನೆ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂದರೆ ಕೆಂಪೇಗೌಡರು ಅವಾಗ ಯೋಚನೆ ಮಾಡಿ ಇವತ್ತು ಬೆಂಗಳೂರನ್ನ ಬೆಳೆಸಿದ್ದಕ್ಕೆ. ಇವತ್ತು ಯಾಕೆ ಸಿಲಿಕಾನ್ ಸಿಟಿ ಅಂತೀವಿ, ಗಾರ್ಡನ್ ಸಿಟಿ ಅಂತೀವಿ, ಆದರೆ ಗಾರ್ಡನ್ ಸಿಟಿ ಥರ ಉಳಿದಿಲ್ಲ. ಸುಮಾರು ಮರಗಳ ಹೋಗ್ತಾ ಇದೆ, ಯೋಜನೆ ಆಗ್ತಾ ಇದೆ, ಆದರೂ ಕೂಡ ಯೋಜನೆ ಮಾಡ್ತಾ ಇದ್ದಾರೆ. ನಾವು ಒಂದು ತಿಳ್ಕೋಬೇಕು, ಬೆಂಗಳೂರಲ್ಲಿ ನಾವು ಚೆನ್ನಾಗಿರಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಪರಿಸರ ಉಳಿಸ್ಬೇಕು. ಪರಿಸರ ಅನ್ನೋದು ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸಂಸ್ಥೆ ಹೇಳ್ಬೇಕಾದ್ರೆ ಒಂದು ಯೋಜನೆ ಮಾಡಿದೆ. ಒಂದು ನಿಮ್ಗೆ ಗೊತ್ತಿದೆ, BS6 ವೆಹಿಕಲ್ ಅಂತ ತಂತು ಡೀಸೆಲಲ್ಲಿ. BS6 ವೆಹಿಕಲ್ ಏನಕ್ಕೆ ತಂದಿರೋ, ಎಮಿಷನ್ ಲೆವೆಲ್ ಕಡಿಮೆ ಆಗುತ್ತೆ. ಎಮಿಷನ್ ಇವತ್ತು ಯಾರಿಗೆ ಬಂದರೂ ಇವತ್ತು ಕಾಯಿಲೆ ಬರ್ತಾ ಇರೋದು ಏನು, ಮೇನ್ ಪರಿಸರ ಮಾಲಿನ್ಯದಿಂದ. ಪರಿಸರ ಮಾಲಿನ್ಯದಿಂದ ಯಾವುದು ಜಾಸ್ತಿ ಹೇಳ್ಬೇಕಾದ್ರೆ ವಾಯು ಮಾಲಿನ್ಯ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೆ ಮತ್ತು ನಮ್ಮ ಆತ್ಮೀಯಗಳು ಒಬ್ಬ ನಟ ಇದ್ದಾರೆ ಅವರಿಗೆ, ಮತ್ತು ಈ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಕೆಂಪೇಗೌಡ ಅಭಿಮಾನಿಗಳಿಗೂ ನಾನು 516ರ ಕೆಂಪೇಗೌಡರ ಜಯಂತ್ಯೋತ್ಸವದ ಶುಭಾಶಯಗಳನ್ನ ನಿಮಗೆಲ್ಲರಿಗೂ ಕೊಡ್ತಾ ಇದ್ದೀನಿ. ಕೆಂಪೇಗೌಡರ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ನಮಗೆ ಯೋಗ್ಯತೆ ಇರಬೇಕು, ಅದು ನಮಗಿಲ್ಲ. ಬಟ್ ನಮ್ಗೆ ಎಷ್ಟು ಗೊತ್ತೋ ಅಷ್ಟನ್ನು ಮಾತ್ರ ಮಾತಾಡ್ಬೋದು. ಕೆಂಪೇಗೌಡರ ಬಗ್ಗೆ ನಮ್ಮಲ್ಲಿ ಒಬ್ಬ ಕನ್ನಡಿಗರು HM ಕೃಷ್ಣಮೂರ್ತಿ ಅಂತಿದ್ದಾರೆ, ಅದರಲ್ಲಿ ಯಾರಿಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ತುಂಬ ದೊಡ್ಡ ಅಧ್ಯಯನ ಮಾಡುವ ಥರ ಮಾತಾಡ್ತಾ ಇದ್ದಾರೆ ಅವರು. ಅವ್ರ ಹತ್ರ ನಾವು ಕೆಂಪೇಗೌಡರ ಬಗ್ಗೆ ಮಾತಾಡೋದಕ್ಕೆ ಅಂತ ನಿಂತ್ಕೊಂಡ್ರೆ ದಿನಗಳಿಗೆಲ್ಲ ಮಾತಾಡಬೇಕಾಗ್ತದೆ. ಕೆಂಪೇಗೌಡರು ಈ ನಾಡನ್ನು ಕಟ್ಟಿದ್ರು, ಬೆಂದಕಾರೂರು ಅಂತ. ಆಮೇಲೆ ಅದು ಬೆಂಗಳೂರು ಆಯಿತು, ಈಗ ಗ್ರೇಟರ್ ಬೆಂಗಳೂರು ಅಂತ. ಆಗಿಲ್ಲ ನನಗೆ ಗೊತ್ತಿಲ್ಲ, ಅದು ಆಗುತ್ತೋ ಇಲ್ಲವೋ ಅನ್ನೋದು ನನಗೆ ಗೊತ್ತಿಲ್ಲ. ಬೆಂಗಳೂರು ಚೆನ್ನಾಗಿತ್ತು, ಗ್ರೇಟರ್ ಬಗ್ಗೆ ಅರ್ಥನೇ ಇಲ್ಲ. ಕೆಂಪೇಗೌಡರು ಈ ನಾಡಿನಲ್ಲಿ ವಾಸ ಮಾಡೋ ಪ್ರತಿಯೊಬ್ಬರು ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಒಂದೇ ಒಂದು ಪುಟ ನಾನು ಓದಿದ್ದೀನಿ, ನಾನು ಇವತ್ತು ಹೇಳ್ತೀನಿ. ಬೆಂಗಳೂರು ಸುತ್ತಮುತ್ತ 1325 ಕೆರೆ, ಕುಂಟೆ, ಆಮೇಲೆ ಕಲ್ಯಾಣಿಗಳನ್ನು ಕಂಡಿದ್ರಂತೆ. ಈಗ ಅದರಲ್ಲಿ ಏನೋ 1, 2, 3, 4 ಉಳ್ಕೊಂಡಿರ್ಬೋದಷ್ಟೇ. ಆ್ಯಕ್ಚುಲಿ ಇದು ಒಂದು ಕೆರೆನೇ, ಮೊದಲು ಕೆಂಬಾಬುದಿ ಕೆರೆ ಅಲ್ಲ, ಇದು ಒಂದು ಕೆರೆನೇ. ಇದೇ ಥರ ಎಲ್ಲ ಮುಚ್ಚೋಗಿದ್ದಾರೆ. ಗಾಳಿ, ಬೆಳಕು, ನೀರು ಚೆನ್ನಾಗಿ ಸಿಗಲಿ ಜನಗಳಿಗೆ ವಾಸ ಮಾಡೋರಿಗೆ ಅಂತ ಅಂದ್ಕೊಂಡಿದ್ರು. ಬಟ್ ಮೂರೂ ಸಿಗ್ತಾ ಇಲ್ಲ. ಯಾಕೆಂದರೆ ಗಾಳಿ ಬರಲ್ಲ, ದೊಡ್ಡ ಬಿಲ್ಡಿಂಗ್ಗಳು, ನೀರು ಹೊತ್ತು ಇಲ್ಲಿಗೆಲ್ಲ ಕೆರೆಗಳು ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಬೆಳಕಲ್ಲಿಂದ ಬರುತ್ತೆ. ಗಾಳಿ ಬೆಳಕು ಅಂದರೆ ತುಂಬ ಅದೃಷ್ಟ ಮಾಡಿರ್ಬೇಕು ನಾವು. ಆದರೆ ಅವ್ರು ಕಟ್ಟಿ 1325 ಕೆರೆ, ಕುಂಟೆ, ಆಮೇಲೆ ಕಲ್ಯಾಣಗಳೆಲ್ಲ ಮುಚ್ಚೋಗಿದ್ದಾರೆ. ಬಟ್ ಸಾವಿರಾರು ಕುಂಟೆಗಳಂತೂ ಓಪನ್ ಆಗ್ತೀವಿ. ರೋಡಲ್ಲಿ 20 ಕೆರೆಗಳಾಗಿದ್ದಾರೆ. ಯಾವ ಏರಿಯಾಗಾದ್ರೂ ಹೋಗಿ ಎಲ್ಲ ಏರಿಯಾದಲ್ಲೇ ಹೋಗ್ತಾರೆ. ಅವ್ರ ಉದ್ದೇಶ ಏನಿತ್ತು ಏನೋ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಗಿತ್ತು. ಬಟ್ ಜನ ಅದನ್ನೆಲ್ಲ ಯಾವ ರೀತಿ ಬೇಕು ಆ ರೀತಿ ಉಪಯೋಗಿಸ್ಕೊಂಡು ಎಲ್ಲ ವಾಸ ಮಾಡೋಕ್ಕಾಗದೇ ಥರ ನಾವು ಕಾರಣ ಇರ್ಬೋದು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಇವತ್ತು ಈ ಅದ್ದೂರಿ ಕೆಂಪೇಗೌಡರ 516ರ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಶುಭವನ್ನು ಕೋರ್ತಾ ನನಗೆ ವೇದಿಕೆಯಲ್ಲಿ ಬರೋದಕ್ಕೆ ಅವಕಾಶ ಪಡ್ಕೊಂಡ ನನ್ನೆಲ್ಲ ಆತ್ಮೀಯ ಗೆಳೆಯರಿಗೆ ಮತ್ತು ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಒಂದು ಮಾತು. ಆದಷ್ಟು ಬೇಗ ಮುಗಿಸಿ ಅಂತ. ಸೊ ಈ ಟೈಮಲ್ಲಿ ನಾನು ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಈ ಪುತ್ಥಳಿ ಇವತ್ತು ನೋಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಘಟಕ 7ರಲ್ಲಿ ಇಷ್ಟು ದೊಡ್ಡ ಪುತ್ಥಳಿನ ತಂದು ಇವತ್ತು ಸ್ಥಾಪಿಸ್ತಾ ಇರೋದು. ಸೊ ಎಲ್ರಿಗೂ ಟೈಮಲ್ಲಿ ಅಭಿನಂದನೆ ಸಲ್ಲಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ.
ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಪರಿಚಯ ಮಾಡ್ಕೊತೀನಿ. ನಾನು ಸಂಭಾಷಣೆಕಾರ, ಚಲನಚಿತ್ರಗಳಲ್ಲಿ ಡೈಲಾಗ್ ರೈಟಿಂಗ್ ಅಂತ ಮಾಡ್ತಿದ್ದೆ. ಫಸ್ಟು ನಟನಾಗಿ ಬಂದಿದ್ದು, ಬಟ್ ನಟನೆ ಯಾಕೋ ನಮಗೆ ತುಂಬ ಒತ್ತಡ ಅನ್ನಿಸ್ತು. ಅದಕ್ಕೆ ನಮ್ಮ ನಾಗರಾಜನ ತರದವ್ರು ಬಿಟ್ಬಿಟ್ಟು ನಾನು ಸಂಭಾಷಣೆ ಬರಿತೀನಿ. ಟಗರು ಸಿನಿಮಾ ನೋಡುತ್ತೀರಿ, ಸಲಗ, ಭೀಮ ಮತ್ತು ಮೊನ್ನೆ ರಿಲೀಸ್ ಆದ ಕಾಟಾರ ಚಿತ್ರಗಳಿಗೆ ನಾನೇ ಸಂಭಾಷಣೆ ಬರೆದಿದ್ದು. ಇವತ್ತು ಲಕ್ಷ್ಮಣ್ ಗೌಡರು ನನ್ನನ್ನು ಇಲ್ಲಿಗೆ ಆಹ್ವಾನ ನೀಡಿದಾಗ ತುಂಬಾ ಖುಷಿ ಆಯಿತು. ಏಕೆಂದರೆ ನಾವು ಬೆಂಗಳೂರಿಗೆ ಬಂದಾಗ ನಮಗೆ ತುಂಬ ಸಂಚರಿಸೋಕ್ಕೆ ಮತ್ತು ಒಡನಾಟ ಆರಂಭಿಸಿದ್ದೆ ನಾವು ಈ ಒಂದು ಬಸ್ ಸ್ಟ್ಯಾಂಡು ಇದರ ನೆನಪುಗಳಿಂದ. ನಾವು ಯಾವತ್ತೂ ಬದುಕನ್ನು ಬಸ್ಗೆ ಕಂಪೇರ್ ಮಾಡ್ಕೊತೀವಿ. ಏಕೆಂದರೆ ಯಾವಾಗಲೂ ನಾವು ನಿಂತಿದ್ದಾಗ ಬಸ್ ಬಂದರೆ ಸಾಕು ಅಂದ್ಕೊತೀವಿ, ಬಸ್ ಬಂದಾಗ ರಶ್ ಇಲ್ದಿದ್ರೆ ಸಾಕು ಅಂದ್ಕೊತೀವಿ, ರಶ್ ಇಲ್ಲದೆ ಇದ್ದಾಗ ಸೀಟ್ ಸಿಕ್ಕಿದ್ರೆ ಸಾಕು ಅಂದ್ಕೊತೀವಿ, ಸೀಟ್ ಸಿಕ್ಕಿದಾಗ ಕಿಟಕಿ ಕಡೆ ಸಿಕ್ಕಿದ್ರೆ ಸಾಕು ಅಂದ್ಕೊತೀವಿ. ಸೊ ನಮ್ಮ ಆಸೆ ಅದೆಲ್ಲ ಕೈಗೂಡಿದಾಗ ಪಕ್ಕದಲ್ಲಿ ಒಂದು ಟೂ ವೀಲರ್ ಬಂದರೆ ಅದು ಸಿಕ್ಕಿದ್ರೆ ಸಾಕು ಅಂತೀವಿ. ಅದರಿಂದ ನೆಕ್ಸ್ಟ್ ಕಾರ್ಗೆ ಹೋಗ್ತೀವಿ. ಸೊ ನಮ್ಮ ಆಸೆಗಳು ಯಾವತ್ತೂ ಅದಕ್ಕೆ ಬದುಕನ್ನು ಯಾವಾಗಲೂ ಪ್ರಯಾಣಕ್ಕೆ ಹೋಲಿಸ್ತಾರೆ. ಸೊ ನೀವುಗಳು ಇವತ್ತು ಇಷ್ಟು ಸಂತೋಷವಾಗಿ, ಇಷ್ಟು ಒತ್ತಡದ ಮಧ್ಯೆ ಕೆಂಪೇಗೌಡರ ಜಯಂತಿಗೆ ಕೈ ಜೋಡಿಸಿರೋದು ಮತ್ತು ಇಷ್ಟು ಲವಲವಿಕೆಯಿಂದ ಇರೋದು. ಏಕೆಂದರೆ ಯಾವಾಗಲೂ ಬಸ್ಸು ಅಂದ ತಕ್ಷಣ ಒಂದು ಒತ್ತಡ, ಅದರದ್ದು ನಿಮ್ಮ ಇಲಾಖೆ ಯಾವಾಗಲೂ ಒತ್ತಡದಲ್ಲಿ ಕೆಲಸ ಮಾಡ್ತೀರಿ. ಸೊ ನಿಮಗೆ ಅಧಿಕಾರಿಗಳು ಒಳ್ಳೆ ಮಾರ್ಗದರ್ಶನದಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ. ಇವತ್ತು ತುಂಬಾ ಖುಷಿಯಾಯಿತು ನಿಮ್ಗಳನ್ನ ನೋಡಿದ್ದು. ಮತ್ತು ಬೆಂಗಳೂರು ವಿಚಾರಕ್ಕೆ ಬಂದಾಗ ಒಂದು ಸಣ್ಣ ಘಟನೆ ಹೇಳ್ತೀನಿ. ನನ್ನ ಸ್ನೇಹಿತ ಶಿವ ಅಂತಿದ್ದ, ಅವ್ರದ್ದು ಇದ್ದಾರೆ ಈಗಲೂ. ಅವ್ರ ತಂದೆ ಯಾವುದೋ ಒಂದು ಕಾಫಿ ಬೋರ್ಡ್ ಇಲಾಖೆಯಲ್ಲಿದ್ದರು. ಅವ್ರು ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಟೆನ್ಷನಲ್ಲಿ ಒಂದು ಮನೆ ಕಟ್ಟಿದ್ರು. ಅವ್ರು ಇದ್ದುಕೊಂಡು ಒಂದು 30,000 ರೂಪಾಯಿ ಬಾಡಿಗೆ ಬರ್ತಿತ್ತು. ಸರಿ, ಅವರು ರಿಟೈರ್ಡ್ ಆಗಿ ಒಂದು 70 ಏಜ್ ಆಗಿತ್ತು. ಸಿಗರೇಟ್ ಸೇದೋರು, ಡ್ರಿಂಕ್ ಮಾಡೋರು. ಸೊ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಬಂದು ಅವ್ರಿಗೆ ಡಾಕ್ಟ್ರು ಇನ್ಮೇಲೆ ಅದನ್ನ ಯಾವುದು ಮುಟ್ಟಂಗಿಲ್ಲ, ನೀವು ಮಾಂಸ ತಿನ್ನಂಗಿಲ್ಲ, ಸಿಗರೇಟ್ ಸೇದಂಗಿಲ್ಲ, ಡ್ರಿಂಕ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಅವರು ಒಂದು 15 ದಿನ ಮಾತ್ರೆ ತಗೊಳೋದು ಪಥ್ಯ ಎಲ್ಲ ಮಾಡಿದ್ರು. ಬಟ್ ಅವ್ರ ಕೈಲಿ ಆಗಲಿಲ್ಲ. ಅವರು ಮತ್ತೆ ತಿರ್ಗಾ ಎಲ್ಲ ಶುರು ಮಾಡಿಬಿಟ್ರು. ಈ ಶಿವ ಹೇಳ್ದ, ಅಪ್ಪ ನೀನು ತಪ್ಪು ಮಾಡ್ತಾ ಇದೆಯಾ, ನೀನು ಇನ್ಮೇಲೆ ಇವೆಲ್ಲ ಮಾಡೋಂಗಿಲ್ಲ, ನೀನು ಹಿಂಗೇನಾದ್ರು ಮಾಡಿದ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ. ಅಲ್ಲ ಕಣೋ, ಇರೋ ಅಂದರು. ಇಲ್ಲ, ನಿನಗೆ ಮನೆ ಕಟ್ಟಿದ್ದೀನಿ ಅನ್ನೋ ದುರಹಂಕಾರ, ನೀನು ಅದಕ್ಕೆ ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ, ಡಾಕ್ಟ್ರ್ ಹೇಳ್ದಂಗೂ ಕೇಳ್ತಾ ಇಲ್ಲ ಅಂದ್ಬಿಟ್ಟು ನಾನು ಒಂದು ಮನೆ ಕಟ್ಟಿ ನೋಡಿಸ್ತೀನಿ ನಿನಗೆ ಅಂದ್ಬಿಟ್ಟು ಚಾಲೆಂಜ್ ಮಾಡಿಬಿಟ್ಟು ಹೊರಟೋದ. ಸರಿ, 1-2 ದಿನ ಇದ್ದ, ಅವ್ನ ಕೈಲಿ ಇರೋಕ್ಕಾಗಲಿಲ್ಲ, ವಾಪಸ್ ಬಂದ. ಅವ್ರ ತಂದೆ ಅದಾದಮೇಲೆ ಒಂದು 6-7 ವರ್ಷ ಚೆನ್ನಾಗೇ ಇದ್ದರು. ಒಂದು ಫೈನ್ ಡೇ ಮಲಗಿದ್ದಾರೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಬೆಡ್ಶೀಟ್ ಕೂಡ ಅಲ್ಲಾಡಿಲ್ಲ, ಜೀವ ಹೋಯಿತು. ಅಂದರೆ 80 ಇದರಲ್ಲಿ ಪ್ರಾಣವಾಯಿತು. ಇವನು ಮನೆ ಬಿಟ್ಟೋದಾಗ, ನಾನು ನಿಮ್ಮ ಥರ ಮನೆ ಕಟ್ತೀನಿ ಅಂತ ಹೇಳಿದಾಗ ಅವರೊಂದು ಮಾತು ಹೇಳಿದ್ರಂತೆ, ಮನೆ ಅಲ್ಲ ಕಣೋ, ಕಂದಾಯ ಕಟ್ಬಿಡು ಸಾಕು ಅಂತ. ಸರಿ, ಆ ಮನೆ ಇವನಿಗೆ ಬಂತು. ಇವನೊಂದು 2 ವರ್ಷ ಅದು ಇದು ರಿಪೇರಿ ಅದು ಇದು ಎಲ್ಲ ಮಾಡಿಸ್ಕೊಂಡಿದ್ದೇನು. ನೋಡಿದ್ರೆ ಇವನ ಹತ್ರ ದುಡ್ಡಿಲ್ಲ. ಆವಾಗ ಅವ್ರ ತಂದೆ ಹೇಳಿದ್ದು ನೆನಪಾಯ್ತಂತೆ, ಕಂದಾಯ ಕಟ್ಬಿಡು ಸಾಕು ಅಂತ. ಸೊ ನಾನು ಇದನ್ನು ಏನಕ್ಕೆ ಹೇಳಿದೆ ಅಂದರೆ, ಬೆಂಗಳೂರು ಕಟ್ಟಿರೋ ಕೆಂಪೇಗೌಡರು ಇವತ್ತು ಯಾರಿಗೇ ಆಗಲಿ ಒಂದು ಸಣ್ಣ ಮನೆ ಕಟ್ಟೋದು, ಒಂದು ಅರ್ಧ ಸೈಟ್ ತೊಗೊಳೋದು ಕಷ್ಟ ಇದೆ. ಅಂಥ ಪುಣ್ಯಾತ್ಮ ಇಷ್ಟು ದೊಡ್ಡ ನಗರನ ಈ ಮಟ್ಟಕ್ಕೆ ಆಗುತ್ತೆ ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಕಟ್ಟಿರೋದು. ಇವತ್ತು ನಾವೆಲ್ಲ ನಾವೇ ಅಂತಲ್ಲ, ಕೋಟ್ಯಾಂತರ ಜನ ಬೆಂಗಳೂರು ಅನ್ನೋ ಒಂದು ಊರಿಂದ ದುಡಿತಿದ್ದಾರೆ, ಬದುಕು ಕಟ್ಕೊಂಡಿದ್ದಾರೆ. ಸೊ ಇಂಥ ಒಂದು ಮಹಾನಗರದಲ್ಲಿ ನೀವೆಲ್ಲರೂ ಸೇವಕರಾಗಿ ದುಡಿತಿದ್ದೀರಿ ಅಂದರೆ ನಿಮಗೆ ನಾನು ಶಿರಬಾಗಿ ನಮಸ್ಕಾರ ಮಾಡಬೇಕು. ಓಲ್ವಾಗಿ ಜಾಯ್ನ್ ಆಗಿ ಫಸ್ಟ್ ಇದೇ ಡಿಪೋಗೆ ಬಂದಿದ್ದು. ಆಲ್ಮೋಸ್ಟ್ ನಾನು 2010ರಲ್ಲಿ ನನ್ನ ಕೆಲಸ ಶುರು ಮಾಡಿದ್ದೆ. 15 ವರ್ಷ ಒಂದೇ ಡಿಪೋನಲ್ಲಿ ಕೆಲಸ ಮಾಡಿದ್ದೀನಿ. ಹೆಚ್ಚು ಕಮ್ಮಿ ನನ್ನ ಎಲ್ಲರೂ BMTC ಎಂಪ್ಲಾಯ್ ಅಂತಲೇ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಬಸ್ಸಲ್ಲಿ ಟಿಕೆಟ್ ತೊಗೊಂಡೋದ್ರೆ ನೀವ್ಯಾಕ್ರಿ ತೊಗೊಳ್ತೀರಿ ಟಿಕೆಟ್ ಅಂತಂದರೆ. ಸೊ ಆ ಒಂದು ಮಟ್ಟಕ್ಕೆ ನೀವು ಪ್ರೀತಿ ಕೊಟ್ಟಿದ್ದೀರಿ. ಸೊ ಇಲ್ಲಿ ನಾನು 15 ವರ್ಷ ಹೇಗೆ ಕಳೆದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಈಗ ನನಗೆ ಪ್ರಮೋಷನ್ ಮೇಲೆ HOಗೆ ಟ್ರಾನ್ಸ್ಫರ್ ಆಗಿದೆ, ಅಂದರೆ ಹೊಸಕೋಟೆಗೆ. ಸೊ 2ನೇ ತಾರೀಕಿಂದ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಡಿಪೋ ಮ್ಯಾನೇಜರು ಮತ್ತು ನಮ್ಮ ಸಹಪಾಠಿಗಳೆಲ್ಲ ನನ್ನ ಕರೆದ್ರು, ಈ ಥರ ಕೆಂಪೇಗೌಡ ಜಯಂತಿ ಮಾಡ್ತಾಯಿದ್ದೀವಿ, ಬರಬೇಕು ಅಂದರು. ಸೊ ಹಾಗಾಗಿ ನಾವು ನಮ್ಮ ಕೊಲೀಗ್ಸ್ ಸಮೇತ ನಾವು ಬಂದಿದ್ದೀವಿ ಇಲ್ಲಿ. ಎಲ್ರಿಗೂ ಧನ್ಯವಾದಗಳು ಸರ್ ನನ್ನ ಕರೆದಿದ್ದಕ್ಕೆ. ಕೆಂಪೇಗೌಡರ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ ನಾವು, ಆದರೂ ಒಂದು 2 ಮಾತು. ಸೊ ಅವರಲ್ಲಿದ್ದಂಥ ದೇಶಾಭಿಮಾನ, ಸೊ ಅವರ ಕೆಚ್ಚೆದೆ, ದೇಶದ ನೆಲ ಜಲದ ಬಗ್ಗೆ ಏನು ಕಿಚ್ಚಿತ್ತು ಅವರಿಗೆ. ಸೊ ಅದೇ ಕಿಚ್ಚು ನಾವು ಬಳಸ್ಕೊಂಡು ಹೋಗಬೇಕು ಮುಂದೆ. ಸೊ
ಸೊ ನಾವು ಏನು ಮಾಡಬೇಕೀಗ, ಅವ್ರು ಕಟ್ಟಿದಂಥ ನಾಡನ್ನು ನಾವು ಉಳಿಸ್ಬೇಕು. ಸೊ ಇವತ್ತು ಒಂದಿನ ಅಂತಲ್ಲ, ಕೆಂಪೇಗೌಡ ಜಯಂತಿ ಒಂದು ದಿನ ನಾವು ಯೋಚನೆ ಮಾಡೋದು ಮಾತಾಡೋದಂತಲ್ಲ, ಸದಾ ನಮ್ಮಲ್ಲಿ ನಮ್ಮ ರಕ್ತದಲ್ಲಿ ಇರಬೇಕು. ಆಗ ಮಾತ್ರ ನಾವು ಕನ್ನಡನ ಉಳಿಸ್ಬೋದು, ಬೆಳೆಸ್ಬೋದು. ಸೊ ಹೆಚ್ಚಿಗೆ ಹೇಳೋಕ್ಕೆ ನನಗೆ ಮಾತು ಬರೋಲ್ಲ. ಈ ಒಂದು ಪ್ರೀತಿ ತೋರಿಸಿದ ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಈ ಕಾರ್ಯಕ್ರಮಕ್ಕೆ ಕರೆಸಿದಂಥ ಎಲ್ಲರಿಗೂ ನಾನು ನಮಸ್ಕರಿಸ್ತಾ